ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಏನು ಗುರು ಇದು ಆರ್ ಸಿ ಬಿ ದವ 2026ರಲ್ಲಿ ಆರ್ ಸಿ ಬಿ ಎಲ್ಲೋ ಒಂದು ಬೇರೆ ಲೆವೆಲಲ್ಲಿ ಇದೆ ಅಂತಲೇ ಹೇಳ್ಬೋದು ಗೈಸ್. ನಿಮ್ಗೇನು ಅನ್ಸುತ್ತೆ ಗೈಸ್, ಈ ವರ್ಷದ ಆರ್ ಸಿ ಬಿ ಪ್ಲೇಯಿಂಗ್ 11ಅಲ್ಲಿ ಯಾವ ಪ್ಲೇಯರ್ ತುಂಬ ಇಂಪ್ಯಾಕ್ಟ್ ಮಾಡಿದ್ದಾರೆ ಆರ್ ಸಿ ಬಿ ಟೀಮ್ಗೆ ಅಂತ ನನಗೆ ಕಮೆಂಟ್ ಮಾಡಿ. ಅನ್ಸುತ್ತೆ ಗೈಸ್, ನನ್ನ ಪ್ರಕಾರ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಡಿಕ್ಲಾರ್ಕ್ ಅವರು ಮಾತ್ರ ಕ್ರೇಜಿ ಬೆಂಕಿ ಫಾರ್ಮಲ್ಲಿ ಇದ್ದಾರೆ. ಆರ್ ಸಿ ಬಿ ತಂಡಕ್ಕೆ ಇವರು ಯಾವುದೇ ಒಂದು ಸ್ಲಾಟಲ್ಲಿ ಕಳಿಸಿದ್ರು ಒಳ್ಳೆ ಫಿನಿಶಿಂಗ್ ಮಾಡ್ಕೊಂಬರ್ತಾರೆ. ಒಳ್ಳೆ ಬೌಲರು, ಒಳ್ಳೆ ಫೀಲ್ಡರು, ಗನ್ನು ಫೀಲ್ಡರ್ ಅಂತಲೇ ಹೇಳ್ಬೋದು ಗೈಸ್. ನನಗಂತೂ ಈ ಸಲದ ಆರ್ ಸಿ ಬಿ ಟೀಮಲ್ಲಿ 100% ಡಿಕ್ಲಾರ್ಕ್ ಅವರು ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಓಕೆ ಗೈಸ್, ಸ್ಟಾರ್ಟಿಂಗಿಂದ ಬರೋದಾದರೆ ಆರ್ ಸಿ ಬಿ ತಂಡ ನಿನ್ನೆ ಏನು ಟಾಸ್ ಗೆದ್ದು ಡೆಲ್ಲಿಯವರಿಗೆ ಫಸ್ಟ್ ಬ್ಯಾಟಿಂಗ್ ಆಡಿಸ್ತಾರೆ. ಆದರೆ ಡೆಲ್ಲಿಯವರು ಒಂದು ಟೈಮಲ್ಲಿ 40 ರನ್ 50 ರನ್ ಒಳಗಡೆ ಕಚ್ಕೊಂಡ್ಬಿಡ್ತಾರೇನಪ್ಪ ಅಂತ ನಾನು ಅಂದ್ಕೊಂಡೆ. ಆದರೆ 10 ರನ್ಗೆ 4 ವಿಕೆಟ್ ಇರೋ ಟೈಮಲ್ಲಿ ಶಿಫಾಲಿ ವರ್ಮಾ ಅವರು ಯಪ್ಪ ಏನು ಬೆಂಕಿ ಫಾರ್ಮ್ ಗುರು ಅವರು, ಏನು 200+ ಬ್ಯಾಟ್ ಬೀಸ್ತಿದ್ದಾರೆ. ಫೈನಲ್ ಆಗಿ 62 ಹೊಡೆದು ಔಟ್ ಆಗ್ತಾರೆ. ಅಂದರೆ ನಮ್ಮ ಆರ್ ಸಿ ಬಿ ಬೌಲರ್ಗೆ ಮೆಚ್ಚುಗೆ ಕೊಡಲೇಬೇಕು ಗೈಸ್. ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ದಾರೆ ಅಂದರೆ ಕ್ರೇಜಿ. ಆನ್ ದ ಪೇಪರ್ ಎಷ್ಟು ಸ್ಟ್ರಾಂಗ್ ಇತ್ತಂದರೆ ಈ ಸಲ ಬ್ಯಾಟಿಂಗ್ ಇರಲಿ, ಫೀಲ್ಡಿಂಗ್ ಇರಲಿ, ಬೌಲಿಂಗ್ ಇರಲಿ, ಎಲ್ಲ 100% ಎಫರ್ಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆರ್ ಸಿ ಬಿ ವುಮೆನ್ಸು. ನನಗನ್ಸುತ್ತೆ ಒಂದು ಸಪನೆ ಟೈಮಲ್ಲಿ ಅದೇ ಹೇಳಿದ್ನಲ್ಲ, 50 ರನ್ ಒಳಗಡೆ ಆಲ್ ಔಟ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಶಿಫಾಲಿ ವರ್ಮಾ ಯಾವ ಥರ ಇಂಪ್ಯಾಕ್ಟ್ ಮಾಡೋದು ಅಂದರೆ ಲಾಸ್ಟ್ ಫೈನಲ್ ಆಗಿ 166 ಹೊಡಿತಾರೆ ಆರ್ ಸಿ ಬಿ ಮೇಲೆ ಡೆಲ್ಲಿಯವರು. ನನಗೆ ಈ 100% ಈ ರನ್ನನ್ನು ಚೇಂಜ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂತಂದರೆ ಹ್ಯಾರಿಸ್ ಅವರು ಯಾವ ಥರ ನಮಗೆ ಸ್ಟಾರ್ಟಿಂಗಲ್ಲಿ ರನ್ಗಳು ಹೊಡ್ಕೊಟ್ರು, ಅಂದರೆ ಯಾವ ಥರ ಇಂಪ್ಯಾಕ್ಟ್ ಮಾಡಿದ್ರು ಅಂತ 2-3 ಮ್ಯಾಚಿಂದ ನಾವು ನೋಡಿದ್ವಲ್ವ. ಆರಾಮಾಗಿ ಹೊಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಒಂದೇ ಸಲ ಹ್ಯಾರಿಸ್ ಅವರು ಔಟ್ ಆಗೋಗ್ಬಿಡ್ತಾರೆ 2ನೇ ಓವರಲ್ಲಿ. ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಏನಪ್ಪ ಈ ಥರ ಆಗೋಯ್ತಲ್ಲ, ಹ್ಯಾರಿಸ್ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ಅವರೇ ಹೊಂಟೋದ್ರಲ್ಲ ಅಂತ ಅನಿಸ್ಬಿಡೋದು. ಆಮೇಲೆ ಸ್ಮೃತಿ ಮಂದನ್ ಅವರು ಫಾರ್ಮಿಗೆ ಬರ್ತಾರೆ, 96 ಹೊಡಿತಾರೆ ಗೈಸ್. ಅದೇ ಒಂದು ಬೇಜಾರಾಗಿತ್ತು ನನಗೆ. 100 ಕಂಪ್ಲೀಟ್ ಮಾಡಬೇಕಾಗಿತ್ತು, ಫಸ್ಟ್ 100 ಹೊಡಿಬೇಕಾಗಿತ್ತು. ಸ್ಮೃತಿ ಮಂದನ್ ಅವರು ಆ ಒಂದು ಚಾನ್ಸ್ ಕಳ್ಕೊತಾರೆ. ಅನ್ಫಾರ್ಚುನೇಟಾಗಿ ಕ್ಯಾಚ್ ಕೊಟ್ಟು ಔಟ್ ಆಗೋಗ್ಬಿಡ್ತಾರೆ. ಆದರೆ ಒಳ್ಳೆ ಕ್ಯಾಚ್ ಅಂತಲೇ ಹೇಳ್ಬೋದು ಗೈಸ್. ಅದು 4 ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಕ್ಯಾಚ್ ಹಿಡಿದ್ಬಿಡ್ತಾರೆ. ಒಳ್ಳೆ ಕ್ಯಾಚ್ ಹಿಡಿದು ಸ್ಮೃತಿ ಮಂದನ್ ಅವರು ಔಟ್ ಆಗೋಗ್ತಾರೆ. ನೆಕ್ಸ್ಟ್ ನಾನು ಹೇಳ್ತೀನಿ, ಜಾರ್ಜೆ ವಾಲರು ಇರಬೇಕಾಗಿತ್ತು ಈ ಒಂದು ಪ್ಲೇಯಿಂಗ್ 11ಅಲ್ಲಿ. 2-3 ಮ್ಯಾಚಿಂದ ಯಾಕೆ ಅವ್ರನ್ನ ಆಡಿಸ್ತಾ ಇಲ್ಲ? ಸುಮ್ಮನೆ 7ರಿಂದ 8 ಜನ ಆಲ್ರೌಂಡ್ ತಗೊಂಡು ಏನು ಮಾಡ್ತೀರಾ ಗೈಸ್? ಜಾರ್ಜೆ ವಾಲ್ ಇದ್ದರೆ ಸ್ವಲ್ಪ ಬ್ಯಾಟಿಂಗಲ್ಲಿ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಜಾರ್ಜೆ ವಾಲ್ ಈ ಮ್ಯಾಚ್ ನೋಡಿ ಯಾವ ಥರ ಇಂಪ್ಯಾಕ್ಟ್ ಮಾಡಿ 50 ಹೊಡೆದು ಅವರು ಫಸ್ಟ್ನೇ ಆರ್ ಸಿ ಬಿ ಬರುವ ಫಸ್ಟ್ ಮ್ಯಾಚ್ ಆಡ್ತಾರೆ, 15 ಹೊಡಿತಾರೆ. ಎಷ್ಟು ಸಖತ್ತಾಗಿ ಫಿನಿಶಿಂಗ್ ಮಾಡಿಕೊಡ್ತಾರೆ ಅಂದರೆ ಸ್ಟಾರ್ಟಿಂಗಿಂದ ಸ್ಲೋವಾಗಿ ಆಡ್ಕೊಂಬಂದು ಲಾಸ್ಟಲ್ಲಿ ಯಾವ ಥರ ಬಿಗ್ ಹಿಟ್ಟರ್ಗಳು ಹೊಡೆದು ನಾನು ಏನು ಕಮ್ಮಿ ಇಲ್ಲ ಬಿಗ್ ಹಿಟ್ಟರ್ಗಿಂತ ಅಂತ ಹೇಳ್ಬಿಟ್ಟು ಮ್ಯಾಚ್ನ ಫಿನಿಶ್ ಮಾಡಿಕೊಡ್ತಾರೆ. ಓವರಾಲ್ ಆಗಿ ಆರ್ ಸಿ ಬಿ ಅನ್ಬಿಟನ್ ಆಗಿ 4 ಮ್ಯಾಚ್ ಆನ್ ದ ಟೇಬಲಲ್ಲಿ ಟಾಪಲ್ಲಿ ಕುಂತಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಅಂದರೆ ನಿನ್ನೆಗೆ ಲಾಸ್ಟ್ ಮ್ಯಾಚ್ ಆಗಿತ್ತು ಏನು ನವಿ ಮುಂಬೈಯಲ್ಲಿ. ಅಂದರೆ ಫಸ್ಟ್ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಪಿಚ್ಚಲ್ಲಿ ಆಡ್ತಾಯಿದ್ರು ಎಲ್ಲ ಟೀಮ್ಗಳೂ. ಆಲ್ರೆಡಿ ನೆಕ್ಸ್ಟು ಬೇರೆ ಒಂದು ಪಿಚ್ಚಲ್ಲಿ ರೆಫರ್ ಮಾಡ್ತಾರೆ. ಅಂದರೆ WPL ಉಳಿದಿರೋಂಥ ಮ್ಯಾಚಸ್ಗಳೆಲ್ಲ ಬೇರೆ ಒಂದು ಪಿಚ್ಗೆ ವರ್ಗಾವಣೆ ಆಗುತ್ತೆ. ಇನ್ನು ನವಿ ಮುಂಬೈಲಿ ಯಾವುದೇ ಒಂಥರ ಮ್ಯಾಚಸ್ಗಳು ನಡೆಯೋದಿಲ್ಲ. ಈ ಒಂದು ಪಿಚ್ಚು ಆರ್ ಸಿ ಬಿಗೆ ತುಂಬ ಅಂದರೆ ತುಂಬ ಅದೃಷ್ಟದ ಪಿಚ್ ಆಗಿತ್ತು ಅಂತಲೇ ಹೇಳ್ಬೋದು. ಕನ್ಸಿಕ್ಯೂಟಿವ್ ಆಗಿ 4 ಮ್ಯಾಚ್ ಗೆದ್ದು ಆರ್ ಸಿ ಬಿ ಅವರು ಇನ್ನೇನು ಆಲ್ಮೋಸ್ಟು ಪ್ಲೇ ಆಫ್ಗೆ ಎಂಟ್ರಿ ಆಗೇ ಆಗ್ತಾರೆ ಅಂತ ನನಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ. ಹಾಗೆ ಈ ಸಹ ಆರ್ ಸಿ ಬಿ ಕಪ್ ಹೊಡಿಲೇಬೇಕು ಅಂತ ಹೇಳ್ಬಿಟ್ಟು ನನ್ನ ಆಸೆ. ನಿಮ್ಗೇನು ಅನಿಸುತ್ತೆ ಗೈಸ್? ಆರ್ ಸಿ ಬಿ ತಂಡದಲ್ಲಿ ಇನ್ನು ಯಾವ್ದಾದ್ರು ಬೇರೆ ಪ್ಲೇಯರ್ನ ಆಡಿಸ್ಬೇಕಾಗಿತ್ತಾ? ಅಥವಾ ಯಾರಾದರೂ ಇವಾಗ ನಿನ್ನೆ ಆಡಿದಂಥ ಪ್ಲೇಯಿಂಗ್ 11 ಯಾರಾದರೂ ಒಬ್ರು ತೆಗೆದ್ಬಿಟ್ಟು ಇನ್ನೊಬ್ಬ ಪ್ಲೇಯರ್ನ ಆ್ಯಡ್ ಮಾಡಬೇಕಾಗುತ್ತೆ, ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅಂತ ಅನ್ನೋದು ನನಗೆ ಕಮೆಂಟ್ ಮಾಡಿ ನೋಡೋಣ ನಿಮ್ಗೇನು ಅನಿಸುತ್ತೆ ಅಂತ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಾದರೂ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.